ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ಇವತ್ತಿನ ದಿನ ನಾನು ಮಟನ್ ಚಾಪ್ಸನ್ನ ಗ್ರೇವಿನ ಟಿಕ್ಕಾ ಮಸಾಲ ಸ್ಟೈಲ್ ಒಳಗೆ ಯಾವ ರೀತಿ ಮಾಡೋದಂತ ತೋರಿಸ್ಕೊಡುತ್ತೇನೆ. ಯಾರೆಲ್ಲ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಮತ್ತೆ ತಡ ಮಾಡೋಣ, ಮತ್ತು ಬನ್ನಿರಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ ಅಂತ. ನಾನಿಲ್ಲಿ ಒಂದು ಪಾತ್ರೆಗೆ ನಾನು ಒಂದು ಕಪ್ನಷ್ಟು ಗಟ್ಟಿ ಮೊಸರನ್ನ ಹಾಕಾಕತ್ತೀನಿ ರೀ. ಗಟ್ಟಿ ಮೊಸರು ಹಾಕಿದಾದ್ಮೇಲೆ ಖಾರಕ್ಕೆ ಅನುಗುಣವಾಗಿ ನಾನು ಒಂದು 2 ಚಮಚದಷ್ಟು ನಾನು ಖಾರದ ಪುಡಿನ ಹಾಕೊಳ್ಳಾಕತ್ತೀನಿ ರೀ. ಹಾಕಿದಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ನಾವು ಅರಿಶಿಣದ ಪುಡಿನ ಹಾಕೋಣಂತ್ರಿ. ಈ ರೀತಿ ಹಾಕಿದಾದ್ಮೇಲೆ ರುಚಿಗೆ ತಕ್ಕಂಗೆ ಉಪ್ಪನ್ನ ಹಾಕ್ಕೊಳ್ರಿ. ನೀವು ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇಷ್ಟಪಡೋರಾಗಿದ್ದರೆ ಹಾಕೋಬೋದ್ರಿ ಇನ್ನೊಂದು ಸ್ವಲ್ಪ. ಹಾಗೆ ನಾನಿಲ್ಲಿ ಒಂದು 2 ಚಮಚದಷ್ಟು ನಾನು ಧನಿಯಾ ಪೌಡ್ರನ್ನ ಹಾಕಾಕತ್ತೀನಿ, ಅಂದರೆ ಹಬೇಜ್ ಪುಡಿನ ಹಾಕಾಕತ್ತೀನಿ ರೀ. ಹಾಕಿದಾದ್ಮೇಲೆ 1 ಚಮಚದಷ್ಟು ನಾವು ಗರಂ ಮಸಾಲಾನ ಹಾಕಾಕತ್ತೀನಿ. ಇದಷ್ಟು ಹಾಕಿದ ಆದಮೇಲೆ ನಾವು ಚಂದಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ರೀ. ಇದನ್ನು ಯಾವ ರೀತಿ ಅಂತಂದ್ರೆ ಒಳ್ಳೆ ಕ್ರೀಮ್ ಥರ ರೆಡಿ ಆಗಬೇಕು ನೋಡಿರಿ. ಇದು ಅಲ್ಲಿವರೆಗೂ ನೀವು ಚಂದಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಅರ್ಧ ಕೆಜಿಯಷ್ಟು ನಾನು ಚಾಪ್ಸಿಗೆ ಈ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಅರ್ಧ ಕೆಜಿ ಮಟನ್ ಚಾಪ್ಸ್ ನಾನು ಕ್ಲೀನಾಗಿ ಒಂದು 3 ಬಾರಿ ವಾಶ್ ಮಾಡಿ ಇಟ್ಕೊಳ್ರಿ. ಎಳೆ ಮಟನ್ ತೊಗೊಂಡಿನಿ ನಾನಲ್ಲಿ. ಇದನ್ನಷ್ಟು ಮಟನ್ನ ನಾವು ಇದರಲ್ಲಿ ಹಾಕಿ ಇದನ್ನು ಪೂರ್ತಿ ಮಸಾಲೆ ಇದೆಲ್ಲದಕ್ಕೂ ಅಂಟ್ಕೊಳ್ಬೇಕು ನೋಡಿರಿ. ಅಲ್ಲಿವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಒಂದು 5 ನಿಮಿಷದವರೆಗೂ ಇದು ಪ್ರತಿ ಒಂದು ಪೀಸ್ ಒಳಗೂ ಇದು ಮಸಾಲೆ ಹೋಗ್ಬೇಕು ನೋಡಿರಿ. ಸೊ ಹಾಗಾಗಿ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೋಡಕತ್ತಿರಲ್ಲ, ಈ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಸಾಲೆ ಪೂರ್ತಿ ಪೀಸಲ್ಲಿ ಹೋಯ್ತಂತಂದ್ರೆ ಮಾಡಿದಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಪುದೀನಾನ ಹಾಕಾಕತ್ತೀನಿ. ಅಂತಂದ್ರೆ ಒಂದು ಅರ್ಧ ಕಪ್ನಷ್ಟು ನಾನು ಚಿಕ್ಕದಾಗಿ ಕಟ್ ಮಾಡಿರೋಕ್ಕಂಥ ಪುದೀನಾನ ಹಾಕಾಕತ್ತೀನಿ ರೀ. ಹಾಗೆ ನಾನಿಲ್ಲಿ 1 ಚಮಚದಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಾಕತ್ತೀನಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಇದು ಹಾಕಿದಾದ್ಮೇಲೆ ನಾವು ಚಂದಾಗಿ ಮಿಕ್ಸ್ ಮಾಡೋ ನಂತರ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಹಾಗೆ ನಾನು ಒಂದು ಹಿಡಿಯಷ್ಟು ನಾನು ಕೊತ್ತಂಬರಿನ ಹಾಕಾಕತ್ತೀನಿ ರೀ. ಕಟ್ ಮಾಡಿ ಇಟ್ಕೊಂಡಿರ್ತ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದು ಕೊತ್ತಂಬರಿನ ಹಾಕ್ಕೊಂಡು ಇದನ್ನು ಕೂಡ ಹಾಕಿದಾದ್ಮೇಲೆ ಹಾಗೆ ನಾನು 1 ಚಮಚದಷ್ಟು ನಾನು ಕಸೂರಿ ಮೆಂತ್ಯನ ತೊಗೊಂಡಿನಿ ರೀ. ಕಸೂರಿ ಮೆಂತ್ಯನ ಸ್ವಲ್ಪ ಚೆನ್ನಾಗಿ ತಿಕ್ಕಿ ನೀವು ಕಸೂರಿ ಮೆಂತ್ಯನ ಹಾಕಿರಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಪೂರ್ತಿ ಇದೆಲ್ಲ ಮಸಾಲೆ ಎಲ್ಲನೂ ಅಂಟ್ಕೋಬೇಕು. ಕೊತ್ತಂಬರಿ ಮತ್ತು ಪುದೀನ ಕಸೂರಿ ಮೆಂತ್ಯ ಎಲ್ಲ ಪೀಸ್ ಒಳಗೂ ಒಂದು ಅಂಟ್ಕೊಂತಂದ್ರೆ ಒಂದು ಅರ್ಧ ಹುಳ್ಳು ನಿಂಬೆಹಣ್ಣು ತೊಗೊಂಡು ಈ ರೀತಿ ರಸನ ಅದ್ರ ಮೇಲೆಲ್ಲ ಹಿಂಡಿ ಮತ್ತು ಮಿಕ್ಸ್ ಹೊಡೆದು ಒಂದು 10 ನಿಮಿಷ ಬಿಟ್ಬಿಡ್ರಿ ನೆನೆಯಕ್ಕೆ. ಇದು ನೆನೆಯಲಿ. ಇವಾಗ ನಾವು ಸೈಡ್ ಏನು ಮಾಡೋಣ ಅಂತಂದ್ರೆ ಒಂದು ಅರ್ಧ ಬಟ್ಲದಷ್ಟು ಅಂದರೆ ಒಂದು 4 ಚಮಚಷ್ಟು ಆಗುವಷ್ಟು ಎಣ್ಣೆನ ನಾನು ಕುಕ್ಕರಲ್ಲಿ ಹಾಕ್ಕೊಂಡೇನಿ ರೀ. ಹಾಕ್ಕೊಂಡು ಆದಮೇಲೆ ನಾನು ಒಂದು ದೊಡ್ಡ ಈರುಳ್ಳಿ ಉಳ್ಳಾಗಡ್ಡಿನ ಉದ್ದ ಕಟ್ ಮಾಡಿ ಇಟ್ಕೊಂಡೇನಿ ರೀ. ತೆಳ್ಳಗೆ ಉದ್ದ ಕಟ್ ಮಾಡಿ ಇಟ್ಕೊಂಡು ಈ ಬಿಸಿ ಕಾದ ಎಣ್ಣೆ ಒಳಗೆ ಹಾಕಿ ಒಂದು ಅರ್ಧ ಚಮಚದಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾಕತ್ತೀನಿ. ಈರುಳ್ಳಿ ಹಾಕಿ ಒಂದು 2 ನಿಮಿಷ ಸ್ವಲ್ಪ ಹಸಿ ಸ್ಮೆಲ್ ಹೋಗ್ತಿದ್ದಂಗೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಪೂರ್ತಿ ಅದು ಹಸಿ ವಾಸನೆ ಹೋಗುವವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಇವಾಗ ಏನು ನೆನೆದಿತ್ತು ನೋಡಿರಿ ಇದು ಮಟನ್ ಚಾಪ್ಸನ್ನ, ಅದನ್ನು ನೀವು ಇದರಲ್ಲಿ ಹಾಕೊಂಡಂತ ನಾವು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ನೀರೇನು ಹಾಕಕ್ಕೆ ಹೋಗ್ಬೇಡ್ರಿ. ಒಂದು 5-10 ನಿಮಿಷದವರೆಗೂ ಚೆನ್ನಾಗಿ ಅದು ನೀರೆಲ್ಲನೂ ಬಿಡಲಿ. ನೋಡಕತ್ತಿರಲ್ಲ, ಇಷ್ಟು ನೀರು ಬಿಟ್ಟೈತದ. ಇವಾಗ ನಾವು ಚಂದ ಮಿಕ್ಸ್ ಮಾಡಿ ನಾನು ಅದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನಾನು ನೀರನ್ನ ಹಾಕಾಕತ್ತೀನಿ ರೀ. ನೀರು ಅಂತಂದ್ರೆ ನೀವು ಸ್ವಲ್ಪ ಬಿಸಿನೀರು ಹಾಕ್ಕೊಳ್ರಿ, ತಣ್ಣೀರು ಹಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಬಿಸಿನೀರು ಹಾಕೋದ್ರಿಂದ ಇದಾಗತ್ತೆ. ನಾನಿಲ್ಲಿ ಬಿಸಿ ಮಾಡ್ಕೊಂಡು ಅದೇನು ಮಸಾಲೆ ಕಲಿಸಿದ ಪಾತ್ರೆ ಇರ್ತೀನಿ ರೀ, ಅದಕ್ಕೆ ಹಾಕ್ಕೊಂಡು ಇದಕ್ಕೆ ಹಾಕಾಕತ್ತೀನಿ ರೀ. ಹಾಕ್ಕೊಂಡು ಒಂದು 5 ವಿಸಲ್ ನಾನು ಹೊಡೆಸ್ಕೊಂಡೇನಿ ಕುಕ್ಕರ್ನ್ಯಾಗ. ನೋಡಿರಿ, ಈಗ ಮಟನ್ ಚಾಪ್ಸ್ ಚಂದ ಕುದ್ದೈತಿ. ಇವಾಗ ನಾವು ಏನು ಮಾಡೋಣ ಅಂತಂದ್ರೆ ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ಕುದಿಸೋಣಂತ್ರಿ. ಇವಾಗ ನಿಮ್ಗೆ ಏನಾರು ಖಾರ ಉಪ್ಪು ಏನಾರು ಬೇಕಿತ್ತಂತಂದ್ರೆ ರುಚಿ ಈಗ ನೋಡ್ಕೊಂಡು ಖಾರ ಉಪ್ಪನ್ನು ಹಾಕ್ಕೊಳ್ರಿ. ನಾನಿಲ್ಲಿ ಸ್ವಲ್ಪ ಖಾರ ಬೇಕಂತಂದು 1 ಚಮಚದಷ್ಟು ಖಾರ, ಹಂಗೆ ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕಾಕತ್ತೀನಿ ರೀ. ಧನಿಯಾ ಮತ್ತು ಗರಂ ಮಸಾಲೆನೂ ಸ್ವಲ್ಪ ಹಾಕಿದೆ ನಾನು. ಹಾಕಿದಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡು ಇದು ಲೋ ಫ್ಲೇಮ್ ಒಳಗೆ ನೀವು ಸಣ್ಣಗೆ ಕುದಿಯೋಕೆ ಬಿಟ್ಬಿಡ್ರಿ. ಸ್ವಲ್ಪ ಕೊತ್ತಂಬರಿ ಹಾಕಿರಿ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕಿ ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮ್ ಒಳಗೆ ಬಿಟ್ಬಿಡ್ರಿ. ನಿಮ್ಗೇನಾದರೂ ಈ ರೀತಿ ಇನ್ನೂ ರಸ ಇಷ್ಟ ಬೇಕಪ್ಪ ಅಂತಂದ್ರೆ ನೀವು ಇನ್ನೂ ಸ್ವಲ್ಪ ನೀರು ಹಾಕೋಬೋದು. ಇಲ್ಲ ನಮ್ಗೆ ಈ ರೀತಿ ಗಟ್ಟಿಯಾಗಿ ಬೇಕಂತಂದ್ರೆ ನೋಡಕತ್ತಿರಲ್ಲ, ಈ ರೀತಿನೂ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಸಾಫ್ಟಾಗಿ ನಮ್ಮ ಟಿಕ್ಕಾ ಮಸಾಲ ಚಾಪ್ಸ್ ರೆಡಿ ಆಗೈತಿ. ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ನೋಡಿರಿ, ಮಟನ್ ಚಾಪ್ಸು ಹೂ ಉಳ್ದಂಗೆ ಅಳ್ಳೈತಿ. ಹಂಗೆ ನೋಡಕತ್ತಿರಲ್ಲ, ತೋರಿಸ್ತೇನೆ ನೋಡ್ರಿಲ್ಲೇ, ಇಷ್ಟು ಚೆನ್ನಾಗಿ ಅಳ್ಳೈತಿ. ಒಂದ್ಸಲ ನೀವು ಮನೇಲಿ
ಮನೇಲಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಮಗೆ ಕಮೆಂಟ್ ಮಾಡಿರಿ. ನಾನು ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಂತ. ಅಲ್ಲಿವರೆಗೂ ನೀವು ಇದನ್ನು ಒಂದು ಸಲನ ಟ್ರೈ ಮಾಡಿರಿ.